ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೆರಿಮೆಂಟ್ರಿಕ್ಸ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮಗೆ ಆಲ್ರೆಡಿ ಗೊತ್ತಾಗಿದೆ ವಿಡಿಯೋದ ತಮ್ನೇಲ್ ನೋಡಿ. ಹೌದು, ಈ ಒಂದು ವಿಡಿಯೋದಲ್ಲಿ ಈ ಒಂದು ಫ್ಲವರ್ ಪಾಟ್ ಅಂದರೆ ಕನ್ನಡದಲ್ಲಿ ಹೂವಿನ ಕುಂಡ ಅಂತೀವಿ, ಮತ್ತು ಅದರ ಜೊತೆಗೆ ಇನ್ನೊಂದು ಬೇಸಿಕ್ ಫೋನ್ ಅಂದರೆ ಬೇಸಿಕ್ ಸೆಟ್ಟನ್ನು ಕೂಡ ತಗೊಬಂದಿದ್ದೀವಿ. ಈ ಒಂದು ಎರಡನ್ನು ಏನಕ್ಕೆ ಇಟ್ಕೊಂಡಿದ್ದೀವಿ ಅಂತ ನಿಮಗೆ ಕೂಡ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಈ ಒಂದು ಹೂವಿನ ಕುಂಡ ಅಂದರೆ ಫ್ಲವರ್ ಪಾಟನ್ನು ಕೆಳಗಿಟ್ಬಿಟ್ಟು ಅದರ ಮೇಲೆ ಒಂದು ಫೋನನ್ನು ಇಟ್ಬಿಟ್ಟು ಯಾವ ರೀತಿಯಾಗಿ ಇದು ಬ್ಲಾಸ್ಟ್ ಆಗುತ್ತೋ, ಅಂದರೆ ಯಾವುದೇ ರೀತಿ ಒಂದು ರಿಯಾಕ್ಷನ್ ಆಗುತ್ತೋ, ಇಲ್ಲಾಂದರೆ ಯಾವುದೇ ಬೇರೆ ಥರ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಆಗ್ಬೋದು. ಸೊ ಹಾಗಾಗಿ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ಇದು ಯಾವ ರೀತಿಯಾಗಿ ಆಗುತ್ತೆ ಅಂತ. ನಾನು ಕೂಡ ನೋಡಿಲ್ಲ, ಸೊ ನೀವು ಕೂಡ ನೋಡಿಲ್ಲ ಅಂದ್ಕೊತೀನಿ. ಸೊ ಇದು ಯಾವ ರೀತಿಯಾಗಿ ಆಗುತ್ತೆ ಅಂತ ನೀವು ನೋಡಬೇಕು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನೋ ವಿಡಿಯೋಕ್ಕೆ ಲೈಕ್ ಮಾಡಿ ಅಂದರೆ ನಾವು ಮಾಡೋ ಒಂದು ಸಣ್ಣ ಕೆಲಸಕ್ಕೆ ಒಂದು ಲೈಕ್ ಮಾಡೋದ್ರ ಮೂಲಕ ಒಂದು ಸಪೋರ್ಟ್ ಮಾಡಿ. ಇದೇ ಥರ ಹೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ ಒಂದು ಮೋಟಿವೇಟ್ ಸಿಗ್ತಂಗತ್ತೆ. ಜಸ್ಟ್ ಒಂದು ಲೈಕ್ ಮಾಡೋದ್ರ ಮೂಲಕ ಒಂದು ಸಪೋರ್ಟ್ ಮಾಡಿ. ಮತ್ತು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮತ್ತು ಇದೇ ಥರ ಹೆಚ್ಚು ವಿಡಿಯೋಗಳನ್ನ ನೀವು ಇನ್ನೂ ನೋಡಬೇಕು ಅಂದರೆ ದಯವಿಟ್ಟು ಕೆಳಗಡೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ಯಾವುದೇ ರೀತಿಯ ಸೂಪರ್ ಆಗಿರೋ ಹೊಸ ಎಕ್ಸ್ಪೆರಿಮೆಂಟ್ ವಿಡಿಯೋಗಳನ್ನು ಹಾಕಿದರೆ ನೀವೇ ಮೊದಲು ನೋಡ್ಬೋದು. ಸೊ ಇನ್ನೇಕೆ ತಡ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಮಾಡಿ ಫ್ರೆಂಡ್ಸ್. ಹಾಗಿದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ನೀವು ಫುಲ್ಲು ಎಕ್ಸೈಟ್ ಆಗಿದ್ದೀರಾ ಅನ್ಕೊಂತೀನಿ. ಇದು ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಒಂದು ಅಂದರೆ ಇದನ್ನು ಕಚ್ಚಿದ ತಕ್ಷಣ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ ನೋಡೋಕ್ಕೆ ನೀವು ಕೂಡ ಕಾತರದಿಂದ ಕಾಯ್ತಿದ್ದೀರಾ ಅನ್ಕೊಂತೀನಿ. ಸೊ ಲೇಟ್ ಮಾಡಲ್ಲ, ನೀವು ನೋಡ್ಬೋದು ಕೆಳಗಡೆ ಇಟ್ಕೆಗಳು ಕೂಡ ರೆಡಿ ಇದೆ. ಸೊ ಇದ್ರ ಮಧ್ಯೆ ನಾನು ಏನು ಮಾಡ್ತೀನಿ ಅಂದರೆ ಈಗ ಈ ಒಂದು ಫ್ಲವರ್ ಪಟನ್ನು ಕೂಡ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಫ್ಲವರ್ ಪಟನ್ನು ಇಡ್ತೀನಿ. ನಂತರ ಅದರ ಮೇಲೆ ಈ ಒಂದು ಮೊಬೈಲ್ ಕೂಡ ಇಲ್ಲಿ ಇರ್ತದೆ. ಸೊ ಊಟನೇ ಇಟ್ಬೇಡ ಫಸ್ಟಿಗೆ. ಸೊ ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಇಡ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇದರ ಇಟ್ಕೆಗಳ ಮಧ್ಯದಲ್ಲಿ ಈ ಒಂದು ಫ್ಲವರ್ ಪಾಟ್ ಕೂಡ ಇಟ್ಟಿದ್ದೀನಿ. ನಂತರ ಈ ಒಂದು ಮೊಬೈಲ್ನ ಕೂಡ ಇಲ್ಲಿ ಇಡ್ತಾ ಇದ್ದೀನಿ. ಸೊ ಜಸ್ಟ್ ಈಗ ಎಲ್ಲ ಕೂಡ ಕೆಲಸ ಆಗಿದೆ. ಜಸ್ಟ್ ಈಗ ಇದಕ್ಕೆ ಬಂದು ಬೆಂಕಿ ಹಚ್ಚೋದಷ್ಟೇ. ಸೊ ಯಾವ ರೀತಿಯ ಒಂದು ರಿಯಾಕ್ಷನ್ ಆಗುತ್ತೆ, ಯಾವ ರೀತಿಯ ಒಂದು ಬ್ಲಾಸ್ಟ್ ಆಗುತ್ತಾ, ಏನಾಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಲೈವ್ ಆಗಿ ನಾನು ಈಗ ನೋಡ್ತೀನಿ, ನೀವು ಕೂಡ ನೋಡಿ. ಸೊ ಲೆಟ್ಸ್ ಸ್ಟಾರ್ಟ್. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಇದು ಮೊಬೈಲ್ ಇನ್ನೂ ಸುಟ್ಟೋಗ್ತಾನೆ ಇದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ಐ ಥಿಂಕ್ ಇದು ಮೊಬೈಲ್ ಕೈಯಲ್ಲಿ ಮುಟ್ಟ ಕೂಡ ತುಂಬ ಬಿಸಿಯಾಗಿರುತ್ತೆ ಅನ್ಕೊತೀನಿ. ಸೊ ಕಂಪ್ಲೀಟಾಗಿ ಕೆಟ್ಟೋಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಮೊಬೈಲಲ್ಲಿ ಫುಲ್ಲು ಬೆಂಕಿ ಕೂಡ ಆರೋಗಿದೆ. ನೋಡ್ತಿರ್ಬೋದು, ಹೊಗೆ ಕೂಡ ಬರ್ತಿದೆ, ನೋಡ್ತಾ ಇದ್ದೀರಾ ನೀವೇ. ಸೊ ಮೊಬೈಲ್ ತುಂಬ ಬಿಸಿ ಕೂಡ ಇದೆ, ಕೈಯಲ್ಲಿ ಮುಟ್ಟೋಕ್ಕಾಗ್ತಿಲ್ಲ, ತುದಿ ಹಿಡ್ಕೊಂಡಿದ್ದೀನಿ. ನಂತರ ನೋಡ್ತಾ ಇದ್ದೀರಾ ಬ್ಯಾಕ್ಗ್ರೌಂಡ್ ಫುಲ್ ಹೋಗಿದೆ, ಮುಂದೆ ಕೀಪ್ಯಾಡ್ ಕೂಡ ಫುಲ್ಲು ಭಸ್ಮ ಆಗಿಬಿಟ್ಟಿದೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಏನೂ ಕೂಡ ವರ್ಕೇ ಇಲ್ಲ ಅನ್ನೋಕ್ಕಿಂತ ಅಲ್ಲಿ ಫುಲ್ಲು ಬ್ಲಾಸ್ಟ್ ಆಗಿಬಿಟ್ಟಿದೆ. ಸೊ ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ದೀರಾ, ಬ್ಯಾಕ್ಗ್ರೌಂಡ್ ಏನೂ ಆಗಿಲ್ಲ, ಸ್ವಲ್ಪ ನೋಡ್ತೀರಾ ಸೈಡ್ ಸ್ವಲ್ಪ ಸುಟ್ಟೋಗಿದೆ. ನಂತರ ಈ ಕಡೆ ಕೂಡ ಸುಟ್ಟೋಗಿದೆ. ನಂತರ ಈ ಕಡೆ ನೋಡಿದರೆ ಫುಲ್ ಪ್ಯಾನಲ್ ಹಂಗಿದೆ, ಪ್ಯಾನಲಿಗೆ ಏನೂ ಆಗಿಲ್ಲ. ಸೊ ಈಗ ಮತ್ತೆ ಏನು ಮಾಡ್ತೀವಿ ಅಂದರೆ
ಇದನ್ನು ಮತ್ತೆ ಇಲ್ಲಿಗೆ ಇಟ್ಬಿಟ್ಟು ಫ್ಯಾನೆಲ್ಲ ಒಂದ್ಸಲಿ ಭಸ್ಮನ ಮಾಡೋಣ. ಅಂದರೆ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಅಂದರೆ ಈಗ ಫ್ರಂಟ್ ಫುಲ್ ಹೋಗಿಬಿಟ್ಟಿದೆ, ಬ್ಯಾಕ್ಗ್ರೌಂಡ್ ಒಂದ್ಸಲಿ ಹಾಗೆ ಟೆಸ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿದರೆ ಈಗ ತಾನೇ ಫುಲ್ಲು ಮೊಬೈಲ್ ಯಾವ ರೀತಿ ಆಗಿದೆ ಅಂತ. ಸೊ ಒಳಗಡೆ ಎಲ್ಲ ಕೂಡ ಫುಲ್ ಡ್ಯಾಮೇಜ್ ಆಗಿ ಫುಲ್ ಸುಟ್ಟೋಗಿದೆ, ನೋಡ್ತಾ ಇರ್ಬೋದು. ಕೈ ಫುಲ್ಲು ಬ್ಲ್ಯಾಕ್ ಆಗಿದೆ, ಫುಲ್ಲು ಮಸಿ ಬರ್ತಿದೆ, ಅಂದರೆ ಫುಲ್ ಸುಟ್ಟೋಗ್ಬಿಟ್ಟಿದೆ, ಏನೂ ಇಲ್ಲ ಮೊಬೈಲಲ್ಲಿ. ಸೊ ಈಗ ಏನು ಮಾಡ್ತೀನಿ ಅಂದರೆ ಇದನ್ನೇ ಉಲ್ಟಾ ಇಟ್ಟು ಪ್ಯಾನಲ್ಲಿಗೆ ಯಾವ ರೀತಿಯ ಹೊಡ್ತಾ ಅಂದರೆ ಯಾವ ರೀತಿಯ ಇದು ಫ್ಲವರ್ ಪಾಟ್ ಡ್ಯಾಮೇಜ್ ಮಾಡುತ್ತೆ ಅಂತ ನೀವೇ ಲೈವಾಗಿ ನೋಡಿ. ಸೊ ಇನ್ನೊಂದ್ಸಲಿ ಕೂಡ ನಾನು ಈ ಒಂದು ಫ್ಲವರ್ ಪಾಟನ್ನು ಇಟ್ಬಿಟ್ಟು ಮೊಬೈಲ್ನ ಮೇಲ್ಗಡೆ ಇಟ್ಬಿಟ್ಟು ಸೊ ಸ್ಪಾರ್ಕ್ ಮಾಡಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಆಗುತ್ತೆ ಅಂತ. ಫ್ರೆಂಡ್ಸ್ ಈಗ ತಾನೇ ನೋಡಿದ್ರಿ ಯಾವ ರೀತಿಯಾಗಿ ಈ ಒಂದು ಫೋನ್ ಕಂಪ್ಲೀಟಾಗಿ ಸುಟ್ಟೋಗಿದೆ. ಸೊ ಏನು ಕೂಡ ನೋಡೋಕ್ಕೆ ಕೂಡ ಸಿಗ್ತಾ ಇಲ್ಲ. ಅಂದರೆ ಫ್ಲವರ್ ಪಾಟ್ ಕೆಳಗಿಂದ ಬಂದ ಫೋರ್ಸಿಗೆ ಈ ಒಂದು ಮೊಬೈಲ್ ತೂತಾಗ್ಬಿಟ್ಟು ಮೇಲ್ಗಡೆ ಕೂಡ ಬಂದಿದೆ, ಬ್ಯಾಟ್ರಿನೂ ಕೂಡ ಫುಲ್ಲು ಸುಟ್ಟೋಗಿದೆ. ನೀವೇ ಕೂಡ ಲೈವ್ ಆಗಿ ನೋಡ್ತಾ ಇದ್ದೀರಾ. ಫ್ರೆಂಡ್ಸ್ ನೋಡೋಣ ಈಗ ಈ ಒಂದು ಮೊಬೈಲ್ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿದೆ. ಎತ್ತುತ್ತಾ ಇದ್ದೀನಿ ಇಟ್ಕೆಯಿಂದ, ಫುಲ್ ಅಂಟ್ಕೊಂಡ್ಬಿಟ್ಟಿದೆ ಈ ಒಂದು ಇಟ್ಕೆನ ಕೆಳಗೆ. ಒಂಥರ ನೋಡ್ತಿದ್ದೀರಾ, ಇದೇನೋ ಒಂದು ಮೊಬೈಲಿಂದ ಹೊರಗಡೆ ಬಂದುಬಿಟ್ಟಿದೆ. ಬ್ಯಾಟ್ರಿ ಕೂಡ ಫುಲ್ಲು ಹೊಗೆ ಆಗಿಬಿಟ್ಟಿದೆ. ನಂತರ ಮೊಬೈಲ್ನ ಇಲ್ಲಿ ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ಮುಂಚೆನೇ ತುಂಬ ಬಿಸಿ ಇದೆ. ಮುಂಚೆನೇ ನೋಡ್ತಾ ಇದ್ರಿ ಅಂದರೆ ನೋಡಿದ್ರಿ ಮುಂಚೆನೇ ಫುಲ್ಲು ಭಸ್ಮಾಗಿತ್ತು. ಮತ್ತು ಹಿಂದ್ಗಡೆನೂ ಅಷ್ಟೇ ಬ್ಯಾಟ್ರಿ ಗೀಟ್ರಿ ಎಲ್ಲ ಕೂಡ ಫುಲ್ಲು ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿದೆ. ಈ ಒಂದು ಫ್ಲವರ್ ಪಾಟಿಗೆ ಎಷ್ಟು ಪವರ್ ಇರುತ್ತೆ ಅಂತ ನೀವು ಈ ಒಂದು ಮೊಬೈಲ್ನ ಸುಟ್ಟೋಗಿರೋದ್ರಿಂದನೇ ತಿಳ್ಕೊಬೋದು. ನಂತರ ಹಾಗೆ ಒಂದು ಮೊಬೈಲ್ನ ಬೆಂಡ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತೀನಿ, ನೋಡೋಣ. ತುಂಬ ಬಿಸಿ ಇದೆ ಮೊಬೈಲು. ಸೊ ಮೊಬೈಲಲ್ಲಿ ಏನೂ ಉಳಿದಿಲ್ಲ. ಸೊ ಫುಲ್ ವೇಸ್ಟ್ ಮೊಬೈಲು, ಆನು ಕೂಡ ಆಗೋಲ್ಲ, ಏನೂ ಕೂಡ ಆಗೋಲ್ಲ, ಇಟ್ಕೊಳ್ಳೋಕ್ಕೂ ಯೂಸ್ ಇಲ್ಲ, ಹಣಿಯೋಕ್ಕೂ ಯೂಸ್ ಇಲ್ಲ, ಹಂಗಾಗ್ಬಿಟ್ಟಿದೆ ಮೊಬೈಲು. ಸೊ ಫುಲ್ಲು ಬಿಸಿ ಇದೆ, ಆದರೂ ಕೂಡ ಸ್ವಲ್ಪ ಗಟ್ಟಿದೆ. ಇನ್ನೊಂದ್ಸಲಿ ಹಚ್ಬಿಟ್ರೆ ಡಮ್ ಅಂದ್ಬಿಡೋದು ಮೊಬೈಲು. ಸೊ ನೋಡ್ಬೋದು, ಅಂತೂ ಇಷ್ಟು ಓಪನ್ ಮಾಡಿದೆ ಮೊಬೈಲ್ನ. ಸೊ ನೋಡಿದ್ರಲ್ಲ, ಇದರ ಕಥೆ ಏನು ಮುಗೀತು, ಏನೂ ಮಾಡೋಂಗಿಲ್ಲ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನೋಡ್ಬೋದು ಕೈಯೆಲ್ಲ ಫುಲ್ಲು ಮಸಿ ಆಗಿಬಿಟ್ಟಿದೆ. ಸೊ ಏನೂ ಮಾಡೋಂಗಿಲ್ಲ, ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು ಅಂದ್ಕೊತೀನಿ. ಮತ್ತು ಇದರಿಂದ ನೀವು ಕೂಡ ತಿಳ್ಕೊಂಡ್ರೆ ಅಂದ್ಕೊತೀನಿ. ಅಂದರೆ ಇದರ ಒಂದು ಫ್ಲವರ್ ಪಾಟ್ ಮತ್ತು ಈ ಒಂದು ಕ್ರ್ಯಾಕರ್ಸ್ನ ಪವರ್ ಎಷ್ಟಿರುತ್ತೆ ಅಂತ. ಸೊ ಇದನ್ನು ನಿಮ್ಮೊಂದು ಮನೆಗಳಲ್ಲಿ ಅಥವಾ ಎಲ್ಲೂ ಕೂಡ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಟ್ರೈ ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ಮೊಬೈಲೆಲ್ಲ ಇಟ್ಟು ಟ್ರೈ ಮಾಡೋಕ್ಕೆ ಹೋದರೆ. ಸೊ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಈ ಒಂದು ಚಾನಲಲ್ಲಿ ಇದೇ ಥರ ಹೆಚ್ಚು ವೀಡಿಯೋಗಳನ್ನು ನೋಡಬೇಕು ಅಂದರೆ ಗೊತ್ತಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ಹೊಸ ಹೊಸ ವೀಡಿಯೋಗಳನ್ನು ಹಾಕ್ತಿರ್ತೀವಿ. ಮತ್ತು ಈ ಒಂದು ವೀಡಿಯೋಕ್ಕೆ ಲೈಕ್ ಮಾಡಿ ಅಂದರೆ ಈಗಲೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.